ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ. ಆ ದುಡ್ಡು ನಮಗೆ ದಕ್ಬೇಕಂತ ನಮ್ಮ ಹಣೆಯಲ್ಲಿ ಬರ್ದಿರ್ಲಿಲ್ಲ ಅನ್ಸುತ್ತೆ. ಯಾರ ಹತ್ರ ಕಿತ್ಕೊಂಡ್ಬಂದಿದ್ಲೋ ಏನೋ. ಅಕ್ಕ ಏನ್ ತಮಾಷೆ ಮಾಡ್ತಿದ್ದೇನೆ? ಕಳ್ದೋಗಿರೋದು ಬರೀ 1.25 ಲಕ್ಷ ಕಣೆ. ಹಾಗೇನಾದ್ರೂ ಕೊಡ್ಲೇಬೇಕಂತಿದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗ್ಕೊಡು. ಅಕ್ಕ ಯಾಕಂತ ಮಾತಾಡ್ತೀಯ? ಕಂಪ್ಲೇಂಟ್ ಕೊಟ್ರೆ ನಮ್ ದುಡ್ಡು ನಮಗೆ ಸಿಗ್ಬೋದಲ್ವಾ? ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ಆ ದುಡ್ಡೇ ಮುಖ್ಯ ಅಲ್ವಾ? ನನ್ನ ಹೆಣ ದಾಟ್ಕೊಂಡು ಹೋಗಾದ್ರೂ ನೀನು ಆ ದುಡ್ಡು ತಗೊಂಡು ಬರ್ತೀಯ ಅಲ್ವಾ? ದಿವ್ಯಾ, ನಾಳೆ ದಿನ ಮದುವೆ ಆಗ್ಬೇಕಾದಾಳು, ಯಾಕೆ ಇಂತ ಕೆಟ್ಟ ಮಾತಾಡ್ತೀಯಾ? ಬಿಡ್ತು ಅನ್ನೋ. ಹೌದು, ನಾಳೆ ದಿನ ಮದುವೆ ಆಗ್ಬೇಕಾಗಿರೋಳು ಅನ್ನೋ ಕಾರಣಕ್ಕೆ ಮಾತಾಡ್ತಿರೋದು. ಅಕಸ್ಮಾತಾಗಿ ನೀವು ಕಂಪ್ಲೇಂಟ್ ಕೊಟ್ರೆ ನನ್ನ ತಲೆಗೆ ಅಕ್ಷತೆ ಹಾಕಲ್ಲ, ನನ್ನ ಬಾಯಿಗೆ ಅಕ್ಕಿ ಕಾಳು ಹಾಕ್ಬೇಕಾಗತ್ತೆ. ಮೊದಲು ಅದನ್ನೇ ಯೋಚನೆ ಮಾಡಿ. ದಿವ್ಯಾ, ಅಮ್ಮ ಸುಮ್ಮನೆರಮ್ಮ, ನಾನು ಅವಳ ಹತ್ರ ಮಾತಾಡ್ತೀನಿ. ಏನು ಮಾತಾಡ್ತೀಯೇ? ಅವಳೇನೋ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅಂತ ಕಂಪ್ಲೇಂಟ್ ಕೊಡದೆ ಇರೋಕ್ಕಾಗುತ್ತಾ? ಆ ದುಡ್ಡನ್ನ ನನ್ನ ಕಂದ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದೆ, ಅದ್ರ ಬೆಲೆ ಅವಳಿಗೇನು ಗೊತ್ತಾಗುತ್ತೆ? ಅಲ್ಲ ಅತ್ತೆ, ಅವಳು ಇಷ್ಟು ಹೇಳಿದ ಮೇಲೂ ಕಂಪ್ಲೇಂಟ್ ಕೊಡ್ಬೇಕಾ? ಅಮ್ಮ ಸುಮ್ಮನಿರು ಅಂತ ಹೇಳಿದ್ನಲ್ಲಮ್ಮ, ನಾನು ಅವಳ ಹತ್ರ ಮಾತಾಡ್ತೀನಿ. ಅಕ್ಕ ಬಾಗ್ಲೆ ತೆಗಿ. ದಿವ್ಯಕ್ಕ ಬಾಗ್ಲೆ ತೆಗಿ. ದೇವ್ರೆ, ಯಾಕಪ್ಪ ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತೀಯಾ? ಅಕ್ಕ ಕೋಪ ಮಾಡ್ಕೋಬೇಡ್ವೆ, ನಿನಗಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಆದರೂ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಸಿಗ್ಬೋದೇನೋ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೆ. ದುಡ್ಡು ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಯಾವ ನಂಬಿಕೆನೂ ಇಲ್ಲ. ಆದರೆ ಪೊಲೀಸು ಸ್ಟೇಷನ್ ಅಂತ ಓಡಾಡಿದ್ರೆ ನಮ್ಮ ಮರ್ಯಾದೆ ಎಲ್ಲ ಹರಾಜಾಗುತ್ತೆ. ದೊಡ್ಡದಾಗಿ ಮದುವೆ ಆಗಿ ಹೋಗೋಳು ಅಂತ ಹೇಳ್ತಾನೆ ಇರ್ತೀರಾ. ಇಷ್ಟೆಲ್ಲ ರಾದಂತ ಆಗಿದೆ ಅಂತ ಗೊತ್ತಾದರೆ ನಾಳೆ ದಿನ ಆ ಮನೆಗೆ ಹೋದ್ಮೇಲೆ ನನ್ನ ಮರ್ಯಾದೆ ಏನಾಗಬೇಡ. ಅಕ್ಕ ಕಂಪ್ಲೇಂಟ್ ಕೊಡೋದನ್ನ ಕಳ್ತನ ಮಾಡೋ ರೇಂಜಿಗೆ ಹೇಳ್ತಿದ್ಯಲ್ಲೇ? ಕಳ್ತನ ಮಾಡೋದು ಅಪರಾಧ ಕಣೆ, ಕಂಪ್ಲೇಂಟ್ ಕೊಡೋದಲ್ಲ. ನಾನು ಕಂಪ್ಲೇಂಟ್ ಕೊಡೋದಕ್ಕೂ ನಿನ್ಗೆ ಅವಮಾನ ಆಗೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಕಣೆ. ಮೊದಲೇ ನಾವು ಸ್ಲಮ್ಮಲ್ಲಿರೋರು ಅಂತ ಹುಡುಗನಕ್ಕ ಆಗಾಗ ಅನ್ಸ್ ಮಾತಾಡ್ತಿರ್ತಾಳೆ. ಅಂತಂದ್ರಲ್ಲಿ ನೀನು ಸ್ಟೇಷನು ಪೊಲೀಸು ಅಂತ ಓಡಾಡಿದ್ರೆ ನಾಳೆ ದಿನ ಅವ್ರಿಗೆ ವಿಷಯ ಗೊತ್ತಾಗಲ್ವಾ? ನೀನೇ ನನ್ನ ತಂಗಿ ಅನ್ನೋ ವಿಷಯ ಗೊತ್ತಾದ್ರೆ ಏನು ಮಾಡೋದು ಹೇಳು. ಈ ರೀತಿ 3 ಕಾಸ್ಗೋಸ್ಕರ ಮನೆವರೆಗೂ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದರೆ ಅಂಥ ಮನೆಯಿಂದ ಹೆಣ್ಣು ತರಬೇಕಂತ ಅವ್ರು ಯೋಚನೆ ಮಾಡಲ್ವಾ? ಒಟ್ಟಿನಲ್ಲಿ ನನ್ನ ಮದುವೆ ನಿಲ್ಲಿಸ್ಬೇಕಂತಾನೆ ಈ ರೀತಿ ಮಾಡ್ತಿದ್ದೀರಾ? ಆಯ್ತಕ್ಕ, ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ ಅನ್ನೋದಾದ್ರೆ ಕಂಪ್ಲೇಂಟ್ ಕೊಡೋದೇ ಬೇಡ ಬಿಡು. ಹೋಗ್ಲಿ ಬಿಡು, ಕಷ್ಟಪಟ್ಟು ಕೂಡಿಟ್ಟು ಹಣನ ಕದ್ದವ್ರಿಗೆ ಆ ದೇವ್ರೇ ಒಂದಲ್ಲ ಒಂದು ರೀತಿ ಶಿಕ್ಷೆ ಕೊಡ್ತಾನೆ. ಆ ದುಡ್ಡಿನ ಬಗ್ಗೆ ಇನ್ಮೇಲೆ ನಾನು ಮಾತಾಡಲ್ಲ. ಆ ದುಡ್ಡಿನ ಬಗ್ಗೆ ಮಾತಾಡಲ್ಲ ಅಂದರೆ ಏನೇ ಅರ್ಥ? ಕೊಡಬೇಕಾಗಿದ್ನೆಲ್ಲ ಕೊಟ್ಟಾಯ್ತು, ಆ ದುಡ್ಡು ಕಳ್ತನ ಆಯಿತು, ನನ್ನ ಜವಾಬ್ದಾರಿ ಮುಗೀತು ಅಂತನಾ? ದುಡ್ಡು ತರ್ತೀನಿ, ನಿನ್ನ ಕನಸನ್ನೆಲ್ಲ ಈಡೇರಿಸ್ತೀನಿ ಅಂತ ಆಸೆ ಹುಟ್ಟಿಸಿ ಇವಾಗ ನೋಡಿದ್ರೆ ದುಡ್ಡಿನ ಬಗ್ಗೆನೇ ಮಾತಾಡಲ್ಲ ಅಂತಿದ್ಯಾ? ಸರಿ ಬಿಡು, ನನ್ನ ಹಣೆ ಬರೋಕ್ಕೆ ಕನಸು ಕಾಣೋ ಯೋಗ್ಯತೆನೂ ಇಲ್ಲ ಅಂತ ಸುಮ್ಮನೆ ಆಗ್ತೀನಿ. ಈ ರೀತಿ ಬಿಚ್ಚೋಲೆ ಗೌರಮ್ಮನ ಥರ ಹೋಗಿ ಹಸೆ ಮನೆ ಮೇಲೆ ಕೂತ್ಕೋತೀನಿ. ಅಕ್ಕ, ದುಡ್ಡು ಕಳ್ಕೊಂಡಿದ್ದು ನನ್ನ ದುರಾದೃಷ್ಟ. ನನ್ನ ದುರಾದೃಷ್ಟಕ್ಕೋಸ್ಕರ ನಿನ್ನ ಕನಸುಗಳನ್ನು ನಾನು ಹಾಳು ಮಾಡಲ್ಲ. ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ, ನಿನ್ನ ಕನಸುಗಳನ್ನು ಈಡೇರಿಸ್ತೀನಿ.
ನನ್ನ ಜೀವನದಲ್ಲಿ ನಾನು ಸೋಲ್ತಾ ಇದ್ದೀನಿ ಅನ್ಸುತ್ತೆ. ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ. ಅದಕ್ಕೆ ನೀವು ಅದ್ದೂರಿಯಾಗಿರೋ ಡಿಸೈನ್ ಸೆಲೆಕ್ಟ್ ಮಾಡಬೇಕು. ಒಬ್ಬ ತಂದೆಯಾಗಿ ನನಗೊಂದು ಕನಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ. ಕಾರ್ತಿಕ್, ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಪ್ಪ? ಯಾಕೆ ಅಳ್ತಾ ಇದೀಯಾ? ಅಳುವಂಥದ್ದು ಏನಾಯ್ತು ಈಗ? ಆಗ್ತಿಲ್ಲಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ. ನಾನು ಏನೇ ಮಾಡಿದ್ರು ತಪ್ಪೇ ಆಗ್ತಾ ಇದೆ. ನನ್ನಿಂದ ಯಾರನ್ನೂ ಸಂತೋಷವಾಗಿಡಕ್ಕಾಗ್ತಾ ಇಲ್ಲ. ಯಾಕೋ, ಏನಂಥದ್ದಾಯ್ತು ಇವಾಗ? ಆ ಇನ್ವಿಟೇಷನಲ್ಲಿ ಆ ಹೆಸರು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಇದು ಬೇಕು ಅಂತ ಆಗಿದ್ದಲ್ಲ ಅಮ್ಮ, ಏನೋ ಗೊತ್ತಿಲ್ಲದೆ ಆಗಿದ್ದು. ಅಮ್ಮ ನೀನು ಬೇಜಾರು ಮಾಡ್ಕೊಂಬೇಡಮ್ಮ ಪ್ಲೀಸ್. ನೋಡು ಕಾರ್ತಿಕ್, ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನನಗೆ ಬೇಜಾರಾಗಿತ್ತು ನಿಜ. ಬೀಗರ ಮನೆಯವರು ಪೂಜೆಗೆ ಬಂದು ಕೂತ್ಕೊಂಡಾಗ ಹೀಗಾಗಿದ್ದಿದ್ರೆ ಏನು ಮಾಡ್ತಿದ್ವಿ ನಾವು? ಹಾಗಾಗ್ಲಿಲ್ವಲ್ಲ, ಅದಕ್ಕೆ ಸಮಾಧಾನ ಪಟ್ಕೋಬೇಕಷ್ಟೇ ಈಗ. ಇಲ್ಲಮ್ಮ, ಹಾಗಾಗಲ್ಲ. ನಾನು ಹೊಸ ಇನ್ವಿಟೇಷನ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಿವ್ಯ ಅವ್ರ ಮನೆಗೆ ನೀನು ಇವಾಗಲೇ ಫೋನ್ ಮಾಡು. ನಾಳೆನೇ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳು. ಹೌದೇನೋ? ಇನ್ವಿಟೇಷನ್ಸ್ ಅಷ್ಟು ಬೇಗ ರೆಡಿ ಆಗಿಬಿಡುತ್ತೆ ಅಂತೀಯಾ? ನಿಜವಾಗ್ಲೂ? ಹಬ್ಬ, ಸರಿ ಕಣೋ, ಹಾಗೆ ಆಗಲಿ. ಪೂಜೆ ಮುಂದೆ ಹೋಗೋದು ನನಗೂ ಇಷ್ಟ ಇರಲಿಲ್ಲ. ನಾಳೆನೇ ಹೇಳ್ಬಿಡ್ತೀನಿ. ಹಾಗಾದರೆ ಹೆಸರನ್ನೆಲ್ಲರ ಸರಿಯಾಗಿ ಕೊಟ್ಟಿದ್ಯಾ ತಾನೇ? ಎಲ್ಲ ಸರಿಯಾಗಿರುತ್ತೆ ತಾನೇ? ಖಂಡಿತವಾಗ್ಲೂ ಸರಿ ಇರುತ್ತಮ್ಮ. ಅದು ನನ್ನ ಜವಾಬ್ದಾರಿ. ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಆಯಿತು ಕಣಪ್ಪ, ಅಷ್ಟಾದರೆ ಸಾಕು. ಅಲ್ವೋ, ನೀನು ಯಾಕೆ ಅಷ್ಟೊಂದು ಜೋರಾಗಿ ಹತ್ಬಿಟ್ಟೆ? ನನಗಂತೂ ನೋಡಿ ಗಾಬರಿ ಆಗೋಗ್ಬಿಡ್ತು. ಅದೇನೋ ದೊಡ್ಡ ವಿಷಯನ ಹೊಟ್ಟೆಲಿ ಇಟ್ಕೊಂಡು ಕೊರಗ್ತಾರಲ್ಲ, ಆ ಥರ ಅಳ್ತಾ ಇದ್ದೆ. ನೀನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗ್ತಾ ಇದೆ ತಾನೇ? ಹಾಂ, ಮತ್ತೆ ಯಾಕೋ ಅಳಬೇಕು ನೀನು? ಹಾಂ, ದಿವ್ಯನ ಜೊತೆ ಮತ್ತೆ ಏನಾದರೂ ಜಗಳ ಮಾಡ್ಕೊಂಡಿಯಾ? ದಿವ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದಮೇಲೆ ನಮ್ಮ ಮನೆ ಮೊದಲು ಹೇಗಿತ್ತು ಎಲ್ಲ ಹಾಗೆ ಆಗುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಯೋಚನೆಯನ್ನು ನಿನ್ನ ತಲೆಯಿಂದ ಮೊದಲು ತೆಗೆದುಹಾಕು. ಈ ನಿನ್ನಮ್ಮ ಇರೋವರೆಗೂ ಆ ಯಾವ ಚಿಂತೆನೂ ನಿಮ್ಗೆ ಬೇಕಾಗಿಲ್ಲ. ಎಲ್ಲ ಸರಿ ಹೋಗುತ್ತೆ ಕಂದ. ಹಾಂ, ಸರಿ, ಊಟ ಮಾಡೋಣ. ಇದೇಳು. ಅಪ್ಪ ಊಟ ಮಾಡಿದ್ರಾ? ಅವ್ರು ಊಟ ಮಾಡಿ ಮಲಗಿದ್ರು. ನೀನು ಕಾಣಿಸ್ಲಿಲ್ಲ ನೋಡು, ಅದಕ್ಕೆ ನೀನು ಹುಡ್ಕೊಂಡು ಬಂದೆ. ನಡಿ ಬಾ. ನೀವು ಹೋಗಿ ರೆಡಿ ಮಾಡಿ ಬಾ, ನಾನು ಬರ್ತೀನಿ. ಸರಿ. ನಾನು ಈ ಜವಾಬ್ದಾರಿ ತಗೊತಾ ಇರೋದು ನನಗೋಸ್ಕರ ಅಲ್ಲ, ನಿನ್ಗೋಸ್ಕರ, ನಿನ್ನ ನಗುಗೋಸ್ಕರ, ಅಪ್ಪನ ಆರೋಗ್ಯಕ್ಕೋಸ್ಕರ. ಸತ್ಯ, ನೀನು ಏನು ಮಾತಾಡದೆ ಹೀಗೆ ನಿಂತರೆ ನನ್ನ ಕೈ ಕಾಲೇ ಆಡೋದಿಲ್ಲ ಕಣೆ. ಈಗ ಏನು ಮಾಡೋಣ ಅಂತಿದ್ಯಾ ಹೇಳು. ಅಮ್ಮ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ಅವತ್ತೇ ಹೇಳಿದ್ನಲ್ಲಮ್ಮ, ಮನೆ ಪತ್ರಗಳನ್ನ ಅಡ ಇಟ್ಟು ಸ್ವಲ್ಪ ದುಡ್ಡು ತಗೊಳ್ಳೋಣ ಅಂತ. ಪತ್ರಗಳೆಲ್ಲಿಟ್ಟಿದ್ಯಮ್ಮ? ಸತ್ಯ, ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲೇ. ಅತ್ತೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಯಾಕಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಿನಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಗಿರಿಜಮ್ಮಂಗಿದೆ.
ನಾನೇ ಗಿರ್ಜಮ್ಮನ ಜೊತೆ ಮಾತಾಡ್ತೀನಿ. ಸ್ವಲ್ಪ ದಿನದಲ್ಲೇ ಕಷ್ಟಪಟ್ಟು ದುಡಿದು ಆ ಸಾಲನೆಲ್ಲ ತೀರಿಸಿ ಮನೆ ಪತ್ರನ ಬಿಡಿಸ್ಕೊಡ್ತೀನಮ್ಮ. ನೀನು ಹೀಗೆ ಹೇಳಿದ್ರೆ ಕೇಳಲ್ಲ. ನಾನೇ ಪತ್ರಗಳನ್ನ ತಗೋತೀನಿ. ಎಲ್ಲಿಟ್ಟಿದ್ಯಾ? ಸತ್ಯ ಬೇಡ ಕಣೆ. ಇನ್ನೆಲ್ಲಿಟ್ಟಿರ್ತೀಯ? ಗಿರ್ಜಮ್ಮನ್ ಟಂಕಲ್ ತಾನೆ, ಹೋಗಿ ತಗೋತೀನಿ. ಸಾಧ್ಯ ಇಲ್ಲ ಕಣೆ ಸತ್ಯ, ಅದು ಯಾಕೆ ಸಾಧ್ಯ ಇಲ್ಲಮ್ಮ? ಪತ್ರಗಳಿಂದ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ವಾ? ಯಾಕೆ? ಯಾಕಂದ್ರೆ ಈಗ ಈ ಮನೆ ಅತ್ತೆ ಹೆಸರಲ್ಲಿ ಇಲ್ಲ. ಅಮ್ಮ, ಏನು ಹೇಳ್ತಿದ್ಯಮ್ಮ? ಮನೆ ಗಿರ್ಜಮ್ಮನ ಹೆಸರಲ್ಲಿಲ್ಲ ಅಂದ್ರೆ ಏನ್ ಅರ್ಥ? ನೀವೇನು ಈಸಿಯಾಗಿ ಕ್ಯಾನ್ಸಲ್ ಮಾಡಿಬಿಟ್ರಿ. ದುಡ್ಡಿರೋರು ಶ್ರೀಮಂತರು ಚಿಟ್ಕೆ ಹೊಡೆಯೋ ಸುಲಭವಾಗಿ ಯಾವುದೇ ಕೆಲಸ ಬೇಕಿದ್ರೂ ಮಾಡ್ತಾರೆ. ನಮ್ಮ ಕಷ್ಟ ಯಾರಿಗೆ ಹೇಳೋದು? ಪೂಜೆ ತಡ ಆದಷ್ಟು ನಮ್ಮ ರಿಲೇಟಿವ್ಸ್ಗೆಲ್ಲ ಇನ್ವಿಟೇಷನ್ ಕೊಡೋದು ಯಾವಾಗ? ಒಬ್ಬೊಬ್ರಿಗೆ ಕೊಡ್ಬೇಕಂದ್ರೂ ಒಂದೊಂದು ದಿನನೇ ಬೇಕಾಗುತ್ತೆ. ಹೀಗಾಗಿದ್ದು ಫಸ್ಟ್ ಟೈಮ್ ದಿವ್ಯಾ ಅವರೇ. ಹೀಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇದರಿಂದ ನಿಮಗೆ ಕಷ್ಟ ಆಗಿರೋದಂತೂ ನಿಜ. ಅದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ. ಇನ್ನು ತಡ ಆಗಲ್ಲ ದಿವ್ಯಾ ಅವರೇ, ಆದಷ್ಟು ಬೇಗ ಪೂಜೆ ಆಗುತ್ತೆ. ಇನ್ವಿಟೇಷನ್ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅವರು ನಾಳೆನೇ ಡೆಲಿವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಡೆಲಿವರ್ ಮಾಡಿದ ತಕ್ಷಣ ಪೂಜೆ ಮಾಡ್ಬೋದು. ಇದನ್ನೆಲ್ಲ ಅಮ್ಮ ನಿಮ್ಮವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಲಿಲ್ವಾ? ಹೇಳಿರ್ಬೋದೇನೋ, ಆದರೆ ನನಗೆ ಗೊತ್ತಿಲ್ಲ. ಈಗೇನು ನಿಮಗೆ ಕೇಳಿದ ತಪ್ಪಾಯ್ತಾ? ಹಾಗೇನಿಲ್ಲ, ಆದರೆ ನಾನು ಕೇಳೋ ವಿಷಯನೇ ಮಾಡ್ತಿದ್ದೆ. ಇನ್ವಿಟೇಷನ್ ಹೇಗಿದೆ? ಎಲ್ಲ ನಾನು ಹೇಳ್ದಾಗೆ ಇದೆ ಅಲ್ವಾ? ಕಾರ್ಡ್ನ ನೋಡ್ತಿದ್ದ ಹಾಗೆ ಮದುವೆ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅನ್ನೋ ಇಮ್ಯಾಜಿನೇಷನ್ ಬರಬೇಕು. ಸಾಧ್ಯವಾದಷ್ಟು ಗ್ರ್ಯಾಂಡಾಗಿರೋ ಕಾರ್ಡೇ ಆರಿಸಿದ್ದೀನಿ. ನಾಳೆ ನೀವೇ ಬರ್ತೀರಲ್ಲ, ನೀವೇ ಬಂದಾಗ ನೋಡಿ. ಸರಿ, ನೋಡ್ತೀನಿ. ನೀವು ನನ್ನ ಆಸೆನ ಎಷ್ಟು ಸೀರಿಯಸ್ ಆಗಿ ತಗೋತೀರಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ದಿವ್ಯಾ, ನಿಮಗೆ ಕಾರ್ತಿಕ್, ನನಗೆ ತಲೆ ನೋವ್ತಿದೆ. ರೆಸ್ಟ್ ಮಾಡು ಅಂತ ಹೇಳೋಷ್ಟು ಕನಸನೂ ಇಲ್ವಾ? ಓಕೆ ದಿವ್ಯಾ ಅವರೇ, ನೀವು ರೆಸ್ಟ್ ಮಾಡಿ. ಟೇಕ್ ಕೇರ್. ಎಲ್ಲನೂ ಕಾಡಿಬೇಡಿನೇ ಇಳಿಸ್ಕೋಬೇಕು. ಗಿರ್ಜಮ್ಮ, ಯಾಕೆ ಹೀಗೆ ಮಾಡಿದೆ? ಅವ್ರು ಕೇಳಿದ ತಕ್ಷಣ ಮನೆ ಬರ್ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಯಾ? ನೀನು ನನ್ನನ್ನು ಒಂದು ಮಾತಾದರೂ ಕೇಳಬೇಕಿತ್ತಲ್ವ ಗಿರ್ಜಮ್ಮ? ನಾನೇನು ಮಾಡಲಿ ಸತ್ಯ? ದಿವ್ಯನ ಧಾರೆ ಏರ್ಕೊಡ್ಬೇಕಾಗಿರೋದು ನಿಮ್ಮ ದೊಡ್ಡಪ್ಪ ಕಣೆ. ಅವನು ಅದನ್ನೇ ಬಂಡವಾಳ ಮಾಡಿಕೊಂಡು ಈ ಮನೆ ನಾನು ನುಂಗ್ ಹಾಕಕ್ಕೆ ನೋಡ್ದ. ಅದಕ್ಕೆ ಅವ್ರಿಗೆ ಹೆದರ್ಕೊಂಡು ಮನೆ ಬರ್ದು ಕೊಟ್ಬಿಟ್ಯಾ? ಹೆದರ್ಕೊಂಡಿದ್ದ ಅವನಿಗೆಲ್ಲ ಈ ಮನೆ ಮರ್ಯಾದೆಗೆ ಅಮ್ಮ. ನಿನ್ನಕ್ಕ ದಿವ್ಯನ ಭವಿಷ್ಯಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೊಮ್ಮಗಳು ಮದುವೆ ನಿಂತೋಯ್ತು ನಿನ್ನಿಂದ ಅಂತ, ಆ ಸತ್ಯಂಗ ಅವ್ರ ಅಕ್ಕನ ಮದುವೆ ನಿಂತೋಯ್ತು ಅವಳಿಂದ ಅಂತ ಸಾಯೋವರೆಗೂ ಕೊಡಬೇಕು. ಯೋಚನೆ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ಯಾವ ಅಪವಾದ ಬರೋದು ನಂಗೆ ಇಷ್ಟ ಇರಲಿಲ್ಲ ಕಣೆ. ಏನು? ನನ್ನ ಮೇಲೆ ಅಪವಾದ ಬರೋದಾ? ನೀನು ಮನೆ ಬರ್ದು ಕೊಡೋದಕ್ಕೂ ನನ್ನ ಮೇಲೆ ಅಪವಾದ ಬರೋದಕ್ಕೂ ಏನು ಗಿರ್ಜಮ್ಮ ಸಂಬಂಧ? ಅದನ್ನೆಲ್ಲ ನಾನು ಕೇಳಬೇಡ. ಈ ಮದುವೆಗೋಸ್ಕರ ಜಾನಕಿ ಎಷ್ಟು ಒದ್ದಾಡ್ತಾ ಇದ್ದಾಳೆ. ತೆರೆ ಮರೆಯಲ್ಲಿ ನಿಂತ್ಕೊಂಡು ನೀನೇನೇನು ಪಾಠ ಪಡ್ತಾ ಇದ್ದೀಯ ಅಂತ ನನಗೆ ಗೊತ್ತು ಕಣೆ, ಗೊತ್ತು. ನೀವೆಲ್ಲ ಇಷ್ಟು ಕಷ್ಟಪಡುವಾಗ ನನ್ನ ಮಗ ಈ ಮದುವೆ ನಿಲ್ಸೋದಕ್ಕೆ ಏನಾದರೂ ಮಾಡಿಬಿಟ್ರೆ ಜಾನಕಿ ಸಹಿಸ್ಕೋತಾಳೇನೆ.
ಇಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನಿರಲ್ಲ. ನಾನು ಮನೇಲೇ ಇಲ್ಲದೆ ಇರಬೇಕಾದ್ರೆ ನಿಮ್ಮನ್ನು ಹೆದರಿಸಿ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡಿದ್ದಾರೆ. ಈ ನೀಚ್ ಬುದ್ಧಿ ತೋರಿಸಿರೋ ದೊಡ್ಡಪ್ಪಂಗೆ ನಾನು ನಿಜವಾಗ್ಲೂ ಸುಮ್ಮನೆ ಬಿಡಲ್ಲ. ತಮ್ಮಯ್ಯ ಅಂತೀನಿ ಕಣೆ, ಮದುವೆ ಸಮಯ ಹತ್ರ ಬರ್ತಾ ಇದೆ. ಕೊಚ್ಚೆ ಮೇಲೆ ಕಲ್ಲು ಹಾಕೊಳ್ಳೋ ಅಂತ ಕೆಲಸ ಮಾಡಬೇಡ ನನ್ಕಂತ. ದಿವ್ಯನ್ ಮದುವೆಗೋಸ್ಕರ ಜೀವನ ಕೈಲಿ ಇಟ್ಕೊಂಡು ಕಾಯ್ತಿದ್ದೀನಿ ಕಣೆ. ನಿಮ್ಮ ದೊಡ್ಡಪ್ಪ ಏನಾದರೂ ತಂಟೆ ತಕರಾರು ಮಾಡಿ ಈ ಮದುವೆ ನಿಂತು ಹೋದ್ರೆ ನಾನಂತೂ ಜೀವಂತ ಇರಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಆಯಿತು, ನಾನು ಮಾತಾಡಲ್ಲ ಬಿಡು. ಆದರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೊ, ನಿಮ್ಮನ್ನು ಯಾರನ್ನೋ ಬೀದಿಗೆ ಬೀಳೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಎಲ್ಲ ಅರೇಂಜ್ ಮಾಡಿದ್ಮೇಲೆ ನಾನು ಕಾಲ್ ಮಾಡಿ. ಎಲ್ಲ ಕೆಲಸ ಬೇಗ ಬೇಗ ಆಗಬೇಕು. ಓಕೆ ಬಾಯ್. ಏನೋ ಮಗನೇ, ಅಮ್ಮ ಬೆಳಿಗ್ಗೆ ಇಷ್ಟು ಬೇಗ ಎದ್ಬಿಟ್ಟಿದೀಯಾ? ಅದು ಜವಾಬ್ದಾರಿ ಬಂದಮೇಲೆ ಬೆಳಿಗ್ಗೆನೇ ಎದ್ದೇಳಬೇಕಂತೆ ಅಪ್ಪ ಹೇಳಿದ ಮಾತು. ಓ, ಈಗ ತಾವು ವಹಿಸ್ಕೊಂಡಿರೋ ಜವಾಬ್ದಾರಿ ಯಾವುದೋ? ಪೂಜೆಗೆ ಹೂ ಹೇಳಿದ್ದೆ. ಒಂದು ಸಾರಿನಾದರೂ ಫೋನ್ ಮಾಡಿ ವಿಚಾರಿಸಿದ್ಯಾ? ವಿಚಾರಿಸಿದ್ದಾಯಿತು, ಇನ್ನೇನು ಆನ್ ದ ವೇ ಬರ್ತಾ ಇದೆ. ಹೌದಾ? ಹಾಗಾದರೆ ಇನ್ವಿಟೇಷನು 10 ಗಂಟೆ ಒಳಗೆ ಬರುತ್ತೆ ಅಂತ ಹೇಳಿದರು. ಇನ್ನೊಂದು ಸತಿ ಕಾಲ್ ಮಾಡಿ ವಿಚಾರಿಸ್ಬೇಕಾಗಿತ್ತು. ಅದನ್ನು ಕೇಳಾಯ್ತು, ಆದಷ್ಟು ಬೇಗ ತಲುಪಿಸ್ತೀನಿ ಅಂತ ಹೇಳಿದ್ರು. ಓ, ಪೂಜೆಗೆ ಬೇಕಾಗಿರೋ ಐಟಮು ಅದನ್ನ ಥರ ಕಳ್ಸಾಯ್ತು, ಇನ್ನೇನು ಬಂದ್ಬಿಡುತ್ತೆ. ಅಬ್ಬಾ, ನನ್ನ ಮಗನಿಗೆ ಜವಾಬ್ದಾರಿ ಜೋರಾಗೇ ಬಂದಿದೆ. ಎಲ್ಲ ಅಪ್ಪನಿಗೋಸ್ಕರ. ಅಪ್ಪನಿಗೋಸ್ಕರನಾ? ಅಂದರೆ ಅಪ್ಪ ಹೇಳಿದ ಮಾತುಗೋಸ್ಕರ. ಓ, ನಿನಗಷ್ಟೆಲ್ಲ ಹೇಳಿ ಅವ್ರು ಇನ್ನೂ ಮಲಗಿದ್ದಾರೆ. ಅಪ್ಪ ಇನ್ನೂ ಎದ್ದಿಲ್ವಾ? ಅವ್ರು ಯಾವತ್ತೂ ಇಷ್ಟೋ ತನಕ ಮಲಗಿಲ್ಲ ಅಲ್ವಾ? ಇಲ್ಲ ಕಣೋ, ಬೆಳಿಗ್ಗೆ ಬೇಗನೆ ಎದ್ದಿದ್ರು. ಅದೇನೋ ಸ್ವಲ್ಪ ಎದೆ ನೋವು ಅಂದರು. ನಾನೇ ಎದ್ದೇಳಬೇಡಿ ಮಲ್ಕೊಂಡಿರಿ ಅಂತ ಹೇಳಿದೆ. ಹೋಗು, ನೀನೇ ಹೋಗಿ ಅವ್ರನ್ನ ಎಬ್ಸಿ ಕರ್ಕೊಂಡು ಬಾ. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ. ಸರಿಮಾ. ಅತ್ತೆ, BP ಮಾತ್ರೆ, ಶುಗರ್ ಮಾತ್ರೆ ಇಟ್ಕೊಂಡಿದ್ದೀನಿ. ಇನ್ನೇನಾದರೂ ತೊಗೋಬೇಕಾ? ಏನು ತಗೋತೀಯಾ? ಒಂದು ಬಾಟ್ಲ್ ನೀರು ತೊಗೊಂಬಿಡಿ. ಸರಿ ಸರಿ. ಬಾಬಾ, ನೀವಿನ್ನೂ ರೆಡಿ ಆಗಿಲ್ವಾ? ಲೇಟ್ ಆಗುತ್ತೆ. ಪೂಜೆ ಶುರುವಾಗೋಷ್ಟರಲ್ಲಿ ನಾವಲ್ಲಿ ಇರಬೇಕು. ಅಯ್ಯೋ, ಯಾಕಮ್ಮ ಅಂತ ಅವಸರ ಮಾಡ್ತೀಯ? ನಾವೇ ಅಲ್ಲಿ ಮೇಯ್ನು. ನಾವಿಲ್ದಲೆ ಪೂಜೆ ನಡೆದ್ಬಿಡುತ್ತಾ? ನೋಡೋ, ಮೊದಲೇ ಶ್ರೀಮಂತರು ಎದ್ದು ಸ್ನಾನಗಿನ ಮಾಡಿ ರೆಡಿಯಾಗಿ ಬೇಡವೆ. ಅದಲ್ದರೆ ಲೇಟಾಗಿ ಹೋಗ್ಬೇಕು, ಆಗಲೇ ಗತ್ತು ಸ್ಟೇಟಸ್ಸು ತಿಳ್ಕೊ. ಅವರು ಶ್ರೀಮಂತರಾದರೂ ಸೋಮಾರಿತನ ಒಣಜಂಬ ಯಾವುದೂ ಇಲ್ಲಪ್ಪ. ಏನು ಇಲ್ದಿರೋ ಖಾಲಿ ಡಬ್ಬನೇ ಜಾಸ್ತಿ ಸೌಂಡ್ ಮಾಡೋದು. ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ, ಯಾವಾಗ ಲೊಡ ಅಂತಿರ್ಚ. ಒಂದು ಪ್ಯಾಟ್ ತೆಗ್ಲ ಕಟ್ಟು ಶರ್ಟ್ ಹಾಕ್ಬಿಡೋದ? ಹಾಕ್ತೀನಿ ಬಿಡೋ. ಪೂಜೆ ಮಾಡಿದ್ರೆ ಇರೋದವರು ಓಡೋಗ್ತಾನೆ. ಏನಂದೆ? ಕಿರ್ಚಮ್ಮ, ಬರ್ತೀನಿ ಅಮ್ಮ, ನಾನು ಹೋಗಿ ಬರ್ತೀನಿ. ಹಿತ್ಲ ಬಾಗ್ಲಾಗ್ದೇನೆ? ಹಾಕಿದ್ದೇನೆ. ಏನಮ್ಮ ಸತ್ಯ, ಈ ಏರಿಯಾ ತುಂಬ ನಿಂದೆ ಹವಾ ಅಂದ್ಕೊಂಡ್ಬಿಟ್ಟಿದೆ ನಾನು. ಆದರೆ ಈ ಮನೆಯಲ್ಲೇ ಕಳ್ತನ ಆಗ್ಬಿಟ್ಟಿದೆ. ಏನು ಮಾಡೋದು? ಬೆನ್ನಿಗೆ ಕಣ್ಣಿಲ್ವಲ್ಲ, ಬೆನ್ನ ಹಿಂದೆ ನಿಂತು ಚೂರಿ ಹಾಕೋರ್ನ ನೋಡೋಕ್ಕೆ. ಅದು ಸರಿ, ಪೂಜೆಗೆ ಹೋಗೋದಕ್ಕೆ ಹೊತ್ತಾಯ್ತಲ್ಲ, ನೀನು ರೆಡಿನೇ ಆಗಿಲ್ಲ? ಇವಳೆಲ್ರಿ ಬರೋಕ್ಕಾಗತ್ತೆ? ಇವಳು ಈ ಮನೆಯವಳು ಅಂತ ಹೇಳ್ಕೊಂಡೇ ಇಲ್ವಲ್ಲ. ಹೌದಲ್ವಾ? ಪಾಪ ಸತ್ಯ. ಅಲ್ಲ, ಈ ಮನೆಗೆ ಏನು ಮಾಡಿದ್ರೇನು? ಸ್ವಂತ ಅಕ್ಕನ ಮದುವೆಗೆ ಓಡಾಡ್ದಲೇ ಮನೆ ಒಳಗಡೆ ಮುಖ ಮರ್ಸ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ ಪಾಪ. ಆದರೂ ಯಾರು ಚಿಂತೆ ಮಾಡಬೇಕಾಗಿಲ್ಲ.
ಸತ್ಯನ ಮದುವೆ ಆಗುತ್ತಲ್ಲ, ಆಗಲೂ ನಾನೇ ದಾರಿ ಹೇಳ್ಕೊಡ್ಬೇಕು. ಆಗ ಬೀಗರನ್ನ ಕರೆದ್ಬಿಟ್ಟು ಸತ್ಯನ ಬಗ್ಗೆ ಎಲ್ಲ ನಿಜ ಕೇಳ್ತಾಯಿತ್ತು. ಅಲ್ಲಿವರೆಗೂ ಸತ್ಯ ಇದ್ದರೂ ಇಲ್ದಂಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಕೆಲಸಕ್ಕೆ ಬೇಕು, ಖುಷಿಗಿಲ್ಲ. ಪಾಪ ಹೆಣ್ಮಗೊಂದು ಏನು ಕರ್ಮನೋ ಏನೋ. ನಡಿಯೇ ನಡಿ.